ಹಾಗಂದ್ರೆ ಏನು ಕತೆ? ಏನು ಕತೆ ಅದು? ಹ್ಞೂ ಕಾಗಕ್ಕ ಗುಬ್ಬಕ್ಕನ್ನ? ಹೌದಾ? ನಿಂಗೆ ಕಾಗಕ್ಕ ಗೊತ್ತಾ? ಹಾಂ, ಒಂದು ಕಾಡಲ್ಲಿ ಒಂದು ಕಾಗಕ್ಕ ಇದ್ಲು, ಮತ್ತೊಬ್ಳು ಗುಬ್ಬಕ್ಕ ಇದ್ಲು. ಇಬ್ಬರು ಒಳ್ಳೆ ಫ್ರೆಂಡ್ಸ್. ಒಂದಿನ ಏನಾಯ್ತು ಗೊತ್ತಾ? ಜೋರು ಮಳೆ ಬಂತು. ಮಳೆ ಬರುವಾಗ ಕಾಗಕ್ಕನ ಮನೆಯೆಲ್ಲ ಬಬ್ಬ ಬಿತ್ತು. ಇಲ್ಲಿ ನೋಡು, ಅಲ್ಲೇನು ನೋಡ್ದು? ಕಾಗಕ್ಕನ ಮನೆಯೆಲ್ಲ ಬಿತ್ತಿತ್ತು. ಕಾಗಕ್ಕನ ಜೋರು ಚಳಿ ಆಯಿತು. ಹೇಗೆ ಚಳಿ ಆಯಿತು ತೋರಿಸು. ಅದಕ್ಕೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಹೊರಗಡೆ ಹೋಗಿ ಗುಬ್ಬಕ್ಕಂಗೆ ಫೋನ್ ಮಾಡಿತ್ತು. ಹಲೋ ಗುಬ್ಬಕ್ಕ, ನಾನು ಕಾಗಕ್ಕ ಮಾತಾಡ್ತಿದ್ದೇನೆ. ಏನು ಕಾಗಕ್ಕ ಹೇಳಿತ್ತು ಗುಬ್ಬಕ್ಕ. ನೋಡು, ಮಳೆ ಬಂದಾಗ ನನ್ನ ಮನೆಯೆಲ್ಲ ಬಿದ್ದೋಗಿದೆ, ನಂಗೆ ಮಲ್ಕೊಳ್ಳಿಕ್ಕೆ ಜಾಗ ಇಲ್ಲ ಗುಬ್ಬಕ್ಕ, ನಾನು ಏನು ಮಾಡಲಿಕ್ಕೆ? ಅದಕ್ಕೆ ಗುಬ್ಬಕ್ಕ ಹೇಳಿತು, ನಮ್ಮನೆಗೆ ಬಾ, ನಾನು ಚೆಂದ ನೋಡ್ಕೊಳ್ತೇನೆ ಹೇಳಿತ್ತು. ಸ್ವಲ್ಪ ಹೊತ್ತಲ್ಲಿ ಕಾಗಕ್ಕ ಗುಬ್ಬಕ್ಕನ ಮನೆಗೆ ಹೋಯ್ತು. ಟಿನ್ ಬೆಲ್ ಮಾಡಿತ್ತು. ಆಗ ಗುಬ್ಬಕ್ಕ ಹೀಗೆ ನೋಡಿ ಯಾರದು ಬಂದದ್ದು ಅಂತ ನೋಡಿತು. ಹೊರಗೆ ನೋಡುವಾಗ ಕಾಗಕ್ಕ ಚಳಿಯಲ್ಲಿ ನಡುಕ್ತಾ ಉಂಟು. ಹೇಗೆ ನಡುಕ್ತಾ ಉಂಟು ಚಳಿಯಲ್ಲಿ ಹಾಗೆ ನಡುಕ್ತಾ ಉಂಟು. ಗುಬ್ಬಕ್ಕನಿಗೆ ಪಾಪ ಕಂಡು ಬಾಗಿಲು ತೆಗೀತು, ಒಳಗೆ ಕರ್ಕೊಂಡೋಯ್ತು. ತಲೆ ಎಲ್ಲ ಒರೆಸಿತು. ಹೇಗೆ ಒರೆಸಿತು? ಮತ್ತು ಮೈಯೆಲ್ಲ ಹೇಗೆ ಒರೆಸಿ ಒಂದು ಕುರ್ಚಿಯಲ್ಲಿ ಕೂತ್ಕೊಳ್ಳಿಸಿಟ್ಟು ಒಳಗೆ ಹೋಗಿ ದೋಸೆ ಹಾಕಿತ್ತು. ಹೇಗೆ ದೋಸೆ? ಆಗ ದೋಸೆ ಹಾಕಿ ಮತ್ತು ಬಿಸಿ ಬಿಸಿ ಸೂಪು ಮಾಡಿ ಒಂದು ಬೌಲಲ್ಲಿ ಸೂಪ್ ಕುಡಿಸಿತ್ತು. ಹೇಗೆ ಕುಡಿಸಿತ್ತು? ದೋಸೆ ಹೇಗೆ ತಿಂದಿದ್ದು? ಎಲ್ಲ ಆದ ಮೇಲೆ ಒಂದು ಮಂಚದ ಮೇಲೆ ಹಾಸಿಗೆ ಹಾಕಿ ಕಾಗಕ್ಕ ನೀನು ಇಲ್ಲಿ ಮಲಕ್ಕೋ ಹೇಳಿತ್ತು. ಅದಕ್ಕೆ ಕಾಗಕ್ಕ ಹೀಗೆ ಮನೆಯೆಲ್ಲ ಒಂದ್ಸರಿ ನೋಡಿತ್ತು. ದೂರದಲ್ಲಿ ಒಂದು ತೊಟ್ಲಲ್ಲಿ ಗುಬ್ಬಕ್ಕಂದು 3 ಸಣ್ಣ ಮಕ್ಕಳಿದ್ದು. ಅದನ್ನು ನೋಡಿ ಕಾಗಕ್ಕಂಗೆ ಆಸೆ ಆಯಿತು, ತಿನ್ನು ಅಂತ ಆಸೆ ಆಯಿತು. ಹೇಗೆ ಚಪ್ಪರಿಸಿತು? ಮತ್ತು ಗುಬ್ಬಕ್ಕಂಗೆ ಹೇಳಿತು, ನಾನು ಮಂಚದ ಮೇಲೆ ಮಲ್ಕೊಂಡ್ರೆ ರಾತ್ರಿ ನಿದ್ರೆಯಲ್ಲಿ ಕೆಳಗೆ ಬಿದ್ದುಬಿಡ್ತೇನೆ, ಅದಕ್ಕೆ ನಾನು ಆ ತೊಟ್ಲು ಕೆಳಗೆ ಮಲ್ಕೊಳ್ತೇನೆ ಅಂತ. ಅದಕ್ಕೆ ಗುಬ್ಬಕ್ಕ ಹೇಳಿತು, ನೋಡು, ತೊಟ್ಲಲ್ಲಿ ನನ್ನ ಮಕ್ಕಳು ಮಲಗಿದ್ದಾರೆ, ನೀನು ರಾತ್ರಿ ಎಲ್ಲ ರೆಕ್ಕೆ ಪಟ ಬಡ್ದು ಬಿಟ್ಟು ಮಕ್ಕಳನ್ನು ಎಬ್ಬಿಸಬೇಡ, ಸುಮ್ಮನೆ ಮಲಕ್ಕೋ ಹೇಳಿತು. ಆಯಿತು ಕಾಗಕ್ಕ, ಗುಬ್ಬಕ್ಕ ನಾನು ಸುಮ್ಮನೆ ಮಲ್ಕೊಡ್ತೇನೆ ಅಂತ ಹೇಳಿತು. ಸರಿ, ಎಲ್ಲರೂ ನಿದ್ದೆ ಮಾಡಿದರು. ರಾತ್ರಿ ಆಯಿತು. ಕಟ್ಟುಮ್ ಅಂತ ಶಬ್ದ ಕೇಳಿತು. ಆಗ ಗುಬ್ಬಕ್ಕಂಗೆ ಎಚ್ಚರ ಆಯಿತು. ಕಾಗಕ್ಕ ಎಂಥದ್ದು ಶಬ್ದ ಕೇಳಿತು. ನಾನು ಬರುವಾಗ ಒಂದು ಕಡಲೆ ತಂದಿದ್ದೆ, ಅದು ತಿಂದೆ ಹೇಳಿತು. ಸರಿ ಹೇಳಿ ಮಲ್ಕೊಳ್ಳಿತು. ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೊಂದು ಸರಿ ಕಟ್ಟಮ್ ಅಂತ ಶಬ್ದ ಕೇಳಿತು. ಅದಕ್ಕೆ ಗುಬ್ಬಕ್ಕ ಕೇಳಿತು ಕಾಗಕ್ಕ, ನಾನು ಎಂಥ ಕಾಗಕ್ಕ ಪುನಃ ಶಬ್ದ ಕೇಳ್ತುಂಟು, ನನ್ನ ಹತ್ರ ಇನ್ನೊಂದು ಕಡಲೆ ಇತ್ತು, ಅದು ತಿಂದೆ ಅಂತ. ಸಾರಿ, ಮತ್ತೊಂದು ಸಾರಿ ಕಟ್ಟಮ್ ಅಂತ ಶಬ್ದ ಕೇಳಿತು. ಆಗ ಕಾಗಕ್ಕ ಹೇಳಿತು, ನಾನು ಇನ್ನೊಂದು ಕಡಲೆ ತಿಂದೆ ಅಂತ. ಸರಿ ಹೇಳಿ ಗುಬ್ಬಕ್ಕ ಮಲ್ಕೊಂಡಿತ್ತು. ಗುಬ್ಬಕ್ಕ ಮಲ್ಕೊಂಡು ಸ್ವಲ್ಪ ಹೊತ್ತಾಯಿತು, ಬೆಳಕಾಯಿತು. ಗುಬ್ಬಕ್ಕ ದಿನ ತೊಟ್ಲತ್ರ ಹೋಗಿ ಮಕ್ಕಳಿಗೆ ಏನು ಹೇಳ್ತಿತ್ತು? ಗುಡ್ ಮಾರ್ನಿಂಗ್ ಹೇಳ್ತಿತ್ತು. ಹಾಗೇ ಹೇಳಲಿಕ್ಕೆ ಹೋಗುವಾಗ ಭೀಮು ತೊಟ್ಲಲ್ಲಿ ಒಂದು ಸಹ ಪಾಪಿಲ್ಲ, ಒಂದು ಸಹ ಇಲ್ಲ. ಅದು ಅಳ್ಳಿಕ್ಕೆ ಶುರು ಮಾಡಿತ್ತು. ಹೇಗತ್ತಿತ್ತು? ಜೋರು ಅಳ್ಳಿಕ್ಕೆ ಶುರು ಮಾಡಿತ್ತು. ಕಾಗಕ್ಕನ ಹತ್ರ ಕೇಳಿತು, ಕಾಗಕ್ಕ ನನ್ನ ಮಕ್ಕಳು ನೋಡಿದ್ಯಾ ಅಂತ. ನಂಗೇನು ಗೊತ್ತು, ನಾನು ತೊಟ್ಲ ಕೆಳಗಲ್ವ ಮಲಗಿದ್ದು, ನಂಗೆ ಗೊತ್ತಿಲ್ಲ ಹೇಳಿತ್ತು. ಸರಿ, ಕೂಗಿ ಆಗ ಗುಬ್ಬಕ್ಕನಿಗೆ ನೆನಪಾಯಿತು, ರಾತ್ರಿ ಕಾಗಕ್ಕ ನನ್ನ ಮಕ್ಕಳನ್ನೆಲ್ಲ ಗುಳುಮ್ ಮಾಡಿಬಿಟ್ಟಿದೆ ಅಂತ. ಅದು ಕೂಗಿ ಮನೆಯಿಂದ ಹೊರಗೆ ಬಂತು. ಹೊರಗೆ ಬರುವಾಗ ಯಾರಿದ್ದಾರಲ್ಲಿ? ಭೀಮು ಗುಬ್ಬಕ್ಕ ಅಳೋದು ನೋಡಿತ್ತು. ಅದ್ರ ಹತ್ರ ಹೋಗಿ ಕಣ್ಣು ಒರೆಸಿತು. ಹೇಗೆ ಒರೆಸಿತು? ಒರೆಸಿ ಗುಬ್ಬಕ್ಕ ನೀನು ಯಾಕೆ ಅಳ್ತಿದ್ದಿ ಕೇಳಿತು. ಅದಕ್ಕೆ ಗುಬ್ಬಕ್ಕ ಏನು ಹೇಳಿತು? ನೋಡು, ಜೋರು ಮಳೆ ಬಂದರೆ ಕಾಗಕ್ಕನನ್ನು ನಾನು ಮನೆಗೆ ಕರ್ಕೊಂಡೋದೆ, ಮನೇಲಿ ಮಲಗಿಸಿಟ್ಕೊಂಡ್ರೆ ರಾತ್ರಿ ನನ್ನ 3 ಮಕ್ಕಳನ್ನು ಗುಳುಮ್ ಮಾಡಿಬಿಟ್ಟಿದ್ದಾರೆ, ನಂಗೊಂದು ಸಹ ಪಾಪಿಲ್ಲ ಹೇಳಿತು.
ಅಷ್ಟೇನಾ? ಅದಕ್ಕೆ ಯಾಕೆ ಇಷ್ಟ ಹೇಳ್ತಿ? ನಾನೊಂದು ಪ್ಲ್ಯಾನ್ ಹೇಳ್ತೇನೆ. ನೀನು ಒಂದು ಕಲ್ಲನ್ನು ಬಿಸಿ ಮಾಡಿ ಕಾಗಕ್ಕನ ಬಾಯಿಗೆ ಹಾಕು. ಕಾಗಕ್ಕ ಹೂವು ಹೂವು ಮಾಡ್ತಾಳೆ. ಹಾಗೆ ನಿನ್ನ ಮಕ್ಕಳೆಲ್ಲ ಹೊರಗೆ ಬಂದು ಬಿಡ್ತಾರೆ ಅಂತ. ಆಗ ಗುಬ್ಬಕ್ಕನಿಗೆ ಖುಷಿಯಾಗಿ ಗುಬ್ಬಕ್ಕ ಶೇಕ್ ಹ್ಯಾಂಡ್ ಕೊಟ್ಟಿತ್ತು. ಹೇಗೆ? ಹೀಗೆ. ಭೀಮು ನೀನು ಎಷ್ಟೊಳ್ಳೆ ಪ್ಲ್ಯಾನ್ ಹೇಳಿದಿ ಹೇಳಿಬಿಟ್ಟು ಥ್ಯಾಂಕ್ಸ್ ಹೇಳಿತ್ತು. ಹೇಳಿ ಮನೆಗೆ ಬಂತು. ಮನೆಗೆ ಬಂದರೆ ಕಾಗಕ್ಕ ಒಂದು ಮೂಲೆಯಲ್ಲಿ ಕೂತ್ಕೊಂಡುಂಟು. ಗುಬ್ಬಕ್ಕ ಏನು ಮಾಡಿತ್ತು? ಒಳಗೋಯ್ತು. ಒಂದು ಕಲ್ಲು ಸಮ ಬಿಸಿ ಮಾಡಿತ್ತು. ಮಾಡಿ ತಂದು ಕಾಗಕ್ಕನ ಹೇಳಿತ್ತು. ಕಾಗಕ್ಕ ಕಾಗಕ್ಕ ಬಾಯಿ ಆ ಮಾಡಿ ನಾನು ಬೆಣ್ಣೆ ಮುದ್ದೆ ಹಾಕ್ತೇನೆ ಹೇಳಿತ್ತು. ಹೇಗೆ ಆ ಮಾಡಿತ್ತು? ಆಗ ಗುಬ್ಬಕ್ಕ ಕಲ್ಲು ಹಾಕಿತ್ತು. ಹಾಕಿದರೆ ಕಾಗಕ್ಕ ಹೇಗೆ ಹೂವು ಮಾಡಿತ್ತು? ಹೂವು 3 ಸಾರಿ ಮಾಡಿತ್ತು. ಇನ್ನೊಂದು ಸರಿ ಹೇಳು. ಆಗ ಗುಬ್ಬಕ್ಕನ ಮಕ್ಕಳೆಲ್ಲ ಹೊರಗೆ ಬಂದು ಬಿಟ್ರು. ಗುಬ್ಬಕ್ಕ ಏನು ಮಾಡಿತ್ತು? ಮಕ್ಕಳನ್ನು ಏನು ಮಾಡಿತ್ತು? ಚಂದ ಸ್ನಾನ ಮಾಡಿಸಿತ್ತು. ಹೇಗೆ? ಸ್ನಾನ ಮಾಡಿಸಿ ಮುಖ ಎಲ್ಲ ತೊಳೆದು ನಾಮ ಇಟ್ಟಿತ್ತು. ಹೇಗೆ? ಇಟ್ಟುಬಿಟ್ಟು ಹೇಗೆ ಚಂದ ಮಾಡಿ ಹಾಕು ನಾಮ. ಹಾಗೆ ಹಾಕಿಬಿಟ್ಟು ಪೌಡ್ರೆಲ್ಲ ಹಾಕಿ ಚಂದ ಮಾಡಿ ಹೇಗೆ ಅಪ್ಪಿ ಮಾಡಿತ್ತು? ಒಬ್ಬು ಅಪ್ಪಿ ಮಾಡಿ ತೊಟ್ಲಲ್ಲಿಟ್ಟು ಮಲಗಿಸಿತ್ತು. ಅಲ್ಲಿಗೆ ಕತೆ ಮುಗಿಯಿತು. ಇನ್ನೊಂದ್ಸರಿ ಹೇಗೆ ಮಲಗಿತ್ತು ತೋರಿಸು. ತಾಜು ಮಾಡಿತ್ತು. ಕಾಗಕ್ಕ ಹೆದರಿ ಮನೆ ಬಿಟ್ಟು ಓಡಿ ಹೋಯ್ತು. ಮನೆ ಬಿಟ್ಟು ಓಡಿತು. ಆಗ ಹೇಗೆ ಮಲಗಿದ್ದು ತೋರಿಸು. ಹಾಗೆ ಮಲಗಿತ್ತು. ಆಗ ಗುಬ್ಬಕ್ಕ ಕಾಗಕ್ಕಂಗೆ ಹೇಳಿತ್ತು, ಇನ್ನೊಂದ್ಸರಿ ಮಳೆ ಬಂತು, ನನ್ನ ಮನೆ ಬಿದ್ದೋಯ್ತು ಅಂತೇಳಿ ನಮ್ಮ ಮನೆಗೆ ಬರಬೇಡ ನೀನು ಯಾವಾಗಲೂ ಸಹ ಅಂತೇಳಿ ಸಮ ಬೈದು ಕಳಿಸಿತ್ತು. ಬೈತು. ಅಂತ ಹೇಳಿದೆ ಒಂದ್ಸರಿ ಅಪ್ಪಿ ಮಾಡು. ಅಮ್ಮ ಹೋಗು ಮರ.